ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ ಎಲ್ಲರೂ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಬಗ್ಗೆ ಒಂದಿಷ್ಟು ಶಾರ್ಟಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೇನೆ. ಎಂಡೋಕ್ರೈನ್ ಸಿಸ್ಟಮ್ ನಮಗೆ ಯಾವುದಕ್ಕೆ ಬೇಕು, ಎಂಡೋಕ್ರೈನ್ ಸಿಸ್ಟಮ್ ಅಂದರೆ ಯಾವೆಲ್ಲಗಳು ಗ್ಲ್ಯಾಂಡ್ಸ್ಗಳು ಬರ್ತವೆ ಅನ್ನೋದನ್ನು ಸ್ವಲ್ಪ ಇಲ್ಲಿ ಸಂಕ್ಷಿಪ್ತವಾಗಿ ನೋಡೋದಾದರೆ, ಈ ಎಂಡೋಕ್ರೈನ್ ಸಿಸ್ಟಮ್ ಒಳಗಡೆ ಪಿಟ್ಯುಟರಿ ಗ್ಲ್ಯಾಂಡ್ ಇರ್ಬೋದು, ಥೈರಾಯ್ಡ್ ಗ್ಲ್ಯಾಂಡು, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಇರ್ಬೋದು, ಆಮೇಲೆ ಥೈಮೋಸ್ ಇರ್ಬೋದು, ಅಡ್ರಿನಲ್ ಗ್ಲ್ಯಾಂಡ್ಗಳು, ಓರಿನು, ಟೆಸ್ಟೀಸು, ಪ್ಯಾಂಕ್ರಿಯಸ್ಗಳು, ಇವೆಲ್ಲಗಳು ಏನಂತಂದರೆ ಒಂದು ಎಂಡೋಕ್ರೈನ್ ಸಿಸ್ಟಮ್ ಒಳಗಡೆ ಬರುವಂತಹ ಗ್ಲ್ಯಾಂಡ್ಗಳು. ಇವುಗಳದ್ದು ತಮ್ಮದೇ ಆದಂತಹ ಒಂದು ಏನಿದಾವೆ ಅಂದರೆ ನಮ್ಮ ಬಾಡಿಗೆ ತುಂಬ ಕೊಡುಗೆಗಳನ್ನು ಕೊಡ್ತವೆ. ಇಲ್ಲಿ ತಿಳಿದುಕೊಳ್ಳೋಣ, ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೇನು. ಎಂಡೋಕ್ರೈನ್ ಸಿಸ್ಟಮ್ ಈಸ್ ಅ ನೆಟ್ವರ್ಕ್ ಗ್ಲ್ಯಾಂಡ್ ದ್ಯಾಟ್ ಪ್ರೊಡ್ಯೂಸಸ್ ಅಂಡ್ ಸೀಕ್ರೆಟ್ ಹಾರ್ಮೋನ್ಸ್ ಡೈರೆಕ್ಟ್ಲಿ ಇನ್ ಟು ದಿ ಬ್ಲಡ್ ಸ್ಟ್ರೀಮ್. ಈ ಎಂಡೋಕ್ರೈನ್ ಸಿಸ್ಟಮ್ ಅನ್ನೋದು ಒಂದು ಗ್ಲ್ಯಾಂಡ್ಗಳ ನೆಟ್ವರ್ಕ್. ಇಲ್ಲಿ ಈ ಗ್ಲ್ಯಾಂಡ್ಗಳ ನೆಟ್ವರ್ಕ್ ಮುಖಾಂತರ ಇವುಗಳು ಪ್ರೊಡ್ಯೂಸ್ ಮಾಡ್ತವೆ ಮತ್ತು ಸೀಕ್ರೆಟ್ ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ, ಹಾರ್ಮೋನ್ಗಳನ್ನು ಸೀಕ್ರೆಟ್ ಮಾಡ್ತವೆ, ರಿಲೀಸ್ ಮಾಡ್ತವೆ ಡೈರೆಕ್ಟ್ಲಿ ಇನ್ ಟು ದಿ ಬ್ಲಡ್ ಸ್ಟ್ರೀಮ್. ಇವು ಡೈರೆಕ್ಟ್ಲಿ ಬ್ಲಡ್ ಸ್ಟ್ರೀಮಿಗೆ ಹಾರ್ಮೋನ್ಗಳನ್ನು ಸೀಕ್ರೆಟ್ ಮಾಡುವುದಾಗಿರ್ಬೋದು ಮತ್ತು ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಎಂಡೋಕ್ರೈನ್ ಸಿಸ್ಟಮ್ ಮಾಡ್ತವೆ. ಎಂಡೋಕ್ರೈನ್ ಸಿಸ್ಟಮ್ ಅಂತಂದರೆ ಇದೊಂದು ಗ್ಲ್ಯಾಂಡ್ಗಳ ನೆಟ್ವರ್ಕ್ ಜಾಲ ಅಂತ ಕರಿತೀವಿ. ಹಾರ್ಮೋನ್ಗಳು ಏನು ಮಾಡ್ತೇವಪ್ಪ ಅಂದ್ರೆ ಇವು ಹಾರ್ಮೋನ್ಗಳನ್ನು ರಿಲೀಸ್ ಮಾಡ್ತವೆ. ಈ ಹಾರ್ಮೋನ್ಗಳು ನಮ್ಮ ದೇಹಕ್ಕೆ ಎದಕ್ಕೆ ಬೇಕು? ಹಾರ್ಮೋನ್ ರೆಗ್ಯುಲೇಟ್ಸ್ ವೇರಿಯಸ್ ಬಾಡಿ ಫಂಕ್ಷನ್ಸ್. ಈ ಹಾರ್ಮೋನ್ಗಳು ರಿಲೀಸ್ ಆಗೋದರಿಂದ ಗ್ಲ್ಯಾಂಡ್ ಮುಖಾಂತರ ನಮ್ಮ ಬಾಡಿ ಫಂಕ್ಷನ್ಸ್ಗಳನ್ನು ರೆಗ್ಯುಲೇಟ್ ಮಾಡ್ತಾವೆ ರೀ. ಯಾವುದು? ಮೆಟಾಬಾಲಿಸಮ್ ಇರ್ಬೋದು, ನಮ್ಮ ಬಾಡಿ ಗ್ರೋತ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು ಮತ್ತು ರೀಪ್ರೊಡಕ್ಷನ್ಸ್. ಇವೆಲ್ಲವೂ ಕೂಡ ಇವು ಏನು ಮಾಡ್ತವೆ? ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಬ್ಯಾಲೆನ್ಸಿಂಗ್ ಮಾಡ್ತವೆ. ಅವುಗಳಲ್ಲಿ ನಿಮ್ಮ ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವೆಲ್ಲ ಪಿಟ್ಯುಟರಿ ಗ್ಲ್ಯಾಂಡ್ ಇರ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಅಡ್ರಿನಲ್ ಗ್ಲ್ಯಾಂಡು ಮತ್ತು ಪ್ಯಾಂಕ್ರಿಯಸ್ಗಳು ಮುಂತಾದವುಗಳು ಇವೇನು ನಮ್ಮ ಬಾಡಿ ಒಳಗಡೆ ಕೆಲಸವನ್ನು ಮಾಡ್ತವೆ ಅಂತಂದರೆ, ಇವು ಹಾರ್ಮೋನುಗಳನ್ನು ಮುಖಾಂತರ ನಮ್ಮ ಬಾಡಿ ಗ್ರೋತ್ ಇರ್ಬೋದು, ಆಮೇಲೆ ನಮ್ಮ ರೀಪ್ರೊಡಕ್ಷನ್ನು, ಡೆವಲಪ್ಮೆಂಟು ಇವೆಲ್ಲವನ್ನು ಮಾಡೋದ್ರ ಜೊತೆಗೆ ಮೇಂಟೈನ್ ದಿ ಹೆಮೋಸ್ಟಾಟಿಸಿಸ್, ನಮ್ಮ ಇಂಟರ್ನಲ್ ಬ್ಯಾಲೆನ್ಸ್, ಬ್ಲಡ್ ಬ್ಯಾಲೆನ್ಸ್ಗಳನ್ನು, ಬ್ಲಡ್ ರೆಗ್ಯುಲೇಷನ್ ಕೂಡ ಇವು ಮಾಡ್ತವೆ. ತುಂಬ ಇಂಪಾರ್ಟೆಂಟ್ ಕೀ ಪಾಯಿಂಟ್ಗಳು ಹೇಳೋದಾದರೆ ಏನಂದರೆ, ಇವುಗಳೊಂದು ಹಾರ್ಮೋನ್ಗಳ ಕೆಲಸ ನಮ್ಮ ದೇಹದಲ್ಲಿ ಏನು ಮಾಡ್ತವೆ ಅಂತಂದರೆ, ಒಂದು ಮೆಟಾಬಾಲಿಸಮನ್ನು ರೆಗ್ಯುಲೇಷನ್ ಮಾಡ್ತವೆ, ಡೈಜೆಸಿವ್ ಬಾಡಿ ಸೆಲ್ ಡೈಜೆಷನ್ ಪ್ರಕ್ರಿಯೆ ಏನಿರ್ಬೋದು, ಮತ್ತು ಬಾಡಿ ಡೆವಲಪ್ಮೆಂಟು ಮತ್ತು ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡ್ತವೆ, ರೀಪ್ರೊಡಕ್ಷನ್ ಆಗಲಿಕ್ಕೆ ಸಹಾಯ ಮಾಡ್ತವೆ, ಸ್ಟ್ರೆಸ್ ರೆಸ್ಪಾನ್ಸನ್ನು, ನಮ್ಮ ಬಾಡಿಗೆ ಸ್ಟ್ರೆಸ್ ರೆಸ್ಪಾನ್ಸನ್ನು ಕೂಡ ಇವು ತೊಗೊತವೆ. ಆಮೇಲೆ ಇಂಟರ್ನಲ್ ಬಾಡಿ ಬ್ಯಾಲೆನ್ಸ್ ಮತ್ತು ಹಿಮೋಸ್ಟೆಟಿಸಿಸ್ ಅಂದರೆ ಬ್ಲಡ್ ಫ್ಲೂಯಿಡಿಟಿ ಮತ್ತು ಬ್ಲಡ್ಡನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಈ ಒಂದು ಅಡ್ರಿನಲ್ ಗ್ಲ್ಯಾಂಡ್ ಸಿಸ್ಟಮ್ ನಮಗೆ ಬಾಡಿಗೆ ಸಹಾಯ ಮಾಡುತ್ತವೆ.